ನಮ್ಮ ತಾಯಿ ತಂದೆ ತುಂಬ ನೋವನ್ನು ಅನುಭವಿಸಕತ್ರು. ನನ್ನ ಮಗ ಇಲ್ಲಿ ಜೋಗ ಮಾರಾದಂಗೆ ಆಗ್ಬಿಡ್ತಾನೇನೋ, ಸೀರೆ ಉಟ್ಕೊಂಡ್ಬಿಡ್ತಾನೆ, ಏನು ಮಾಡ್ತಾನೆ ಏನೋ. ಆಮೇಲೆ ನಮ್ಮನೇಲಿ ಒಂಥರ ತಿಕ್ ಮುಕ್ಕೋದು ಜಾಸ್ತಿ ಆಯಿತು. ನಮ್ಮ ತಂದೆ ತಾಯಿಗೆ ಕನಸಿನಲ್ಲಿ ಬರೋದು, ಸೀರೆ ಉಟ್ಕೊಂಡಂಗೆ ಆಗೋದು, ಡ್ಯಾನ್ಸ್ ಮಾಡ್ದಂಗೆ ಆಗೋದು ನಮ್ಮ ತಾಯಿಯರಿಗೆ, ನಮ್ಮ ತಂದೆಯವರಿಗೆ. ಮತ್ತು ಆಮೇಲೆ ಅವ್ರಿಗೆ ನಮ್ಮ ಮೇಲೆ ಭಕ್ತಿ ಬರೋಂಗೆ ಆಗೋದು. ಮತ್ತು ಓಣಿ ಜನಗಳೆಲ್ಲ ನಿನ್ನ ಮಗನ ಮೈ ಮೇಲೆ ದೇವ್ರು ಬರುತ್ತಾ ಅಂತ ಹೇಳ್ತೀರಿ, ನೀವು ದೇವ್ರು ಬರ್ತೈತೆ ಅಂದರೆ ನಮಗೆ ನಂಬೋದೇ ಹಾಗೆ, ನಾವು ಕೇಳಿದ್ದನ್ನು ಕುರುವನ್ನು ತೋರಿಸ್ಬೇಕು, ಹಂಗೆ ಹಿಂಗೆ ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದಾಗ, ಆದರೆ ದೇವ್ರಿಚ್ಛೆ ಅಂತ ನಮ್ಮಪ್ಪ ನಮ್ಮಮ್ಮ ಹೇಳ್ತಾಯಿದ್ರು. ನಾನು ಏನೇನು ಹೇಳ್ತಾ ಇದ್ನೋ ಅದೆಲ್ಲ ಅವರಿಗೆಲ್ಲ ಆಗ್ತಾಯಿತ್ತು. ಅವಾಗ ಹೊರಗಡೆ ಹೋಗಿ ಕೇಳಿಸಿ ನೋಡಿದ್ರೆ, ಇಲ್ಲ ನೀವು ದೇವ್ರು ಕಟ್ಟಿಸಿ ಜೋಗ್ತಿ ಮಾಡಿರಿ ಅಂತ ಅಂದಾಗ ನಮ್ಮ ತಂದೆ ತಾಯಿ ಕರ್ಕೊಂಡೋಗಿ ನನ್ನನ್ನು ಜೋಗ್ತಿ ಮಾಡಿದ್ರು ಮೇಡಮ್. ಇದು ಸಮುದ್ರಗಳ ಗಿಡ ಇದ್ದಾಗ, ಇದು ಹೆಣ್ಣು ಅಲ್ಲ ಗಂಡು ಅಲ್ಲ, ನಾನು ಇರಲೇಬಾರ್ದು ಅಂತ 3 ವಾರ ಆದ ನಂತರ ದಾವಣಗೆರೆಗೆ ಹೋಗಿ ಎಲ್ಲ ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾ ಒಂದು ಪೈಸಲ್ ಬಾಟ್ಲಿ ತಗೋಬೋದೆ. ವಿಷ ಕುಡಿದು ಬಿಟ್ಟೆ ಮೇಡಮ್. ಇನ್ನು ಮಲ್ಕಂಡೆ, ಇನ್ನು ವಾಂತಿ ಆಗ್ಬಿಡುತ್ತೆ ಏನೋ ಅಂತಂದು ಬೆಡ್ಶೀಟನ್ನು ಬಾಯಲ್ಲಿ ತುರ್ಕೊಂಡು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡಾಗ ಅದು ಒದ್ದಾಡ್ದಿನೋ ಏನು ಮಾಡಿನೋ ಗೊತ್ತಿಲ್ಲ, ಬೆಡ್ಶೀಟ್ ಎಲ್ಲ ಹೊರಗೆ ಬಂದುಬಿಟ್ಟೆ. ಬಂದಾಗ ವಾಂತಿ ಆಗ್ಬಿಡುತ್ತೆ. ಆವಾಗ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ನಮ್ಮ ಅಪ್ಪಾಜಿ ಹೇಳ್ತಾರೆ, ಮಂಜು ವಾಂತಿ ಮಾಡ್ಕೊಂತದನ್ರಿ ಅಂದು, ಹೋಗಿ ಒಂದು ಬಟ್ಟೆ ಕೊಡು ಒರೆಸಿ ಬಿಸಾಕ್ತಾನೆ ಅಂತ. ಆವಾಗ ನಮ್ಮಮ್ಮ ಬಂದು ಬಟ್ಟೆ ತಗೊಂಡು, ಮಂಜು ಬಟ್ಟೆ ಐತಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಕ್ಕಳಪ್ಪ ಹೋಗಿ ಅಂತ. ಅವರು ನನ್ನನ್ನು ನೋಡಿಲ್ಲ, ಏನಾಗ್ತಾ ಇದೆ ಅಂತಂದು ಅವ್ರು ನನ್ನ ನೋಡಿಲ್ಲ. ನನ್ನ ಮೇಲೆ ಇಷ್ಟನೇ ಇಲ್ಲಲ್ಲ, ನಾನು ಅಲ್ಲೇ ಕಟ್ಟೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೇನೆ. ಕಟ್ಟೆ ಮೇಲೆ ಮಲ್ಕೊಂಡ್ಮೇಲೆ ಜಿಟಿ 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 ಮಳೆ ಬರ್ತಾ ಇತ್ತು. ಆ ಮಳೆ ಹನಿ ನನ್ನ ಬಾಯಲ್ಲಿ ಬೀಳ್ತಾ ಇತ್ತು, ಮುಖದ ಮೇಲೆ ಬೀಳ್ತಾ ಇತ್ತು, ಅದೊಂದೇ ನೆನಪು. ಆಮೇಲೆ ಬೆಳಗ್ಗೆ ಎಬ್ಸಿ ಎದ್ದಿಲ್ಲ, ಮಂಜು ಅಂತಂದು ಗಲ್ಲ ಹಿಡ್ಕೊಂಡು ಎಬ್ಸಿಲ್ಲ ನಮ್ಮಮ್ಮ. ಅದು ಸ್ಮೆಲ್ ಬಂದಿದೆ. ಅವಾಗ ಅವ್ರು ಬಗ್ಗಿ ಗಲ್ಲ ಹಿಡ್ದು ಎಬ್ಸ್ಬೇಕಾದ್ರೆ ಸ್ಮೆಲ್. ಆವಾಗ ನಮ್ಮ ತಾಯಿ ಅಳಚ್ಚ ಸ್ಟಾರ್ಟ್ ಮಾಡಿದ್ರು, ಮಂಜು ನನ್ನ ಮಗ ವಿಷ ಕುಡಿದ್ಬಿಡ್ತಾನೆ ಅಂತ. ಆವಾಗ ಕರ್ಕೊಂಡು ಹೋಗಿ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ನಾನು ಯಾವಾಗ ಆರಾಮಾದ್ನೋ ಮತ್ತೆ ತಿರುಗಿ ನೋಡಲೇ ಇಲ್ಲ. ಆಸ್ಪತ್ರೆಗೆ ಬರಲೇ, ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದೇ ಇಲ್ಲ ಮನೆಗೆ. ಆಮೇಲೆ ನೋಡಿದೆ ಬರಲಿಲ್ಲ. ಡಾಕ್ಟ್ರು ಬಂದು ಡಿಸ್ಚಾರ್ಜ್ ಮಾಡಿ ನೀನು ಆರಾಮಾಗಿ ಅಪ್ಪ ಹೋಗ್ಬಿಡು ಅಂತಂದರು. ಹೋಗೋಣ ಅಂತ ಮನೆಗೆ ಹೋದೆ. ಯಾವಾಗ ಬಂದೆಪ್ಪ ಅಂತಲೂ ಮಾತಾಡಿಸ್ಲಿಲ್ಲ, ಆರಾಮದಿ ಏನು ಅಂತಲೂ ಅನ್ನಲಿಲ್ಲ. ಮಂಗಳವಾರ ದಿವಸ ಪೂಜೆ ಗೀಜೆ ಮಾಡಿ ಭಜನೆ ಮಾಡ್ತಾಯಿದ್ರು ನಮ್ಮ ಮನೆ ಹತ್ರ. ಭಜನೆಯವ್ರನ್ನೆಲ್ಲ ಸೇರಿಸಿ ನಮ್ಮ ಅಪ್ಪಾಜಿ ಏನು ಹೇಳಿದರು, ಹೆಣ್ಣಾಗಿದ್ದರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ವಿ, ಗಂಡಾಗಿದ್ದರೆ ಮದುವೆ ಮಾಡಿದ್ರೆ ಸಂಸಾರ, ಅಥವಾ ಕುರುಡನೋ ಕುಂಟನೋ ಕುರುಡಿನೋ ಆಗಿದ್ರೆ ಕುಂದ್ರಿಸಿ ಕೂಳಾಕ್ತಿದ್ವಿ. ಇವನು ಎಲ್ಲದಕ್ಕೂ ತಪ್ಪಿ ಬಿಟ್ಟಾನೆ, ನಮ್ಮ ಮನೆಗಿರೋದು ಬೇಡಪ್ಪ, ಜೋಗ ಮರೆಲ್ಲ ಹೆಂಗೆ ಜೀವನ ಮಾಡ್ತಾರೆ ಹಂಗೆ ಜೀವನ ಮಾಡಲಿ, ನನ್ನ ಮಗ ನನ್ನ ಮನೆಗಿರೋದು ಬೇಡ. ಇವ್ರ ಮನೆಯಲ್ಲಿ ಜೋಗಪ್ಪ ಆಗ್ಯಾರಂತಂದ್ರೆ ಒಂಥರ ಕೀಳು ಭಾವನೆಯಲ್ಲಿ ನೋಡ್ತಿದ್ರಲ್ಲ, ಆ ಒಂದು ದೃಷ್ಟಿಯಿಂದ ನಾವು ಅವಾಗ ಹೇಳ್ಕೊಂಡ್ವಿ ಅಷ್ಟೇ. ಆಮೇಲೆ ಏನಾಯ್ತು, ನಾನು ಬರಬೇಡ ಅಂದಿದ್ದು ನಿಜ. ಅಲ್ಲಿರೋ ಜನ ಎಲ್ಲ ಏನು ಹೇಳಿದ್ರು, ಮಂಜು ನೀನು ಏನಂತೀಯಪ್ಪ ಅಂದರು. ಅಪ್ಪ ಅಮ್ಮನೇ ಬೇಡ ಅಂದರೆ ನಾನು ಹೋಗ್ಬಿಡ್ತೀನಿ ಆ ಕಡೆಗಾದ್ರು, ಅವರಂತೆ ಜೀವನ ಮಾಡ್ತೀನಿ ಅಂತೇಳಿ. ಸರಿ, ನಾಳೆ ಶುಕ್ರವಾರ ದಿವಸ ತಿಂಗಳು ಪೂಜೆ ಮಾಡ್ತೀವಿ, ಸೀರೆ ಜಾಕೆಟ್ ತರ್ತೀವಿ, ಪೂಜೆ ಮಾಡ್ಕೊಳ್ಳಿ, ಪಡ್ಲಿಗೆ ತುಂಬಿಸ್ಲಿ, ಉದ ಹಾಕ್ಲಿ, ತನ್ನ ಬಟ್ಟೆ ಏನೈತೆ ಅದು ತಗೊಂಡು ನಮ್ಮ ಮನೆ ಬಿಟ್ಟು ಹೋಗಲಿ ಅಂತಂದ್ರು. ಮನೆ ಬಿಟ್ಟು ಹೊರಟೋದೆ. ಸೊ ಮನೆ ಅನ್ನೋದು ನಿಮ್ಗಿರುತ್ತಾ ಅಥವಾ ನೀವು ಅಲೆಮಾರಿಗಳಾಗಿರ್ತೀರಾ? ನಾವು ಮನೆ ಅಂತ ಮಾಡ್ಕೊಂಡಿದೀವಿ ಮೇಡಮ್. ಮನೆ ಇದೆ, ಆದ್ರೆ ಸಂಬಂಧಿಕರಿಲ್ಲ. ಸಂಬಂಧಿಕರು ಮೊದಲು ಇರ್ಲಿಲ್ಲ ಮೇಡಮ್, ನಾನು ಮನೆ ಬಿಟ್ಟು ಬಂದಾಗ ಇರ್ಲಿಲ್ಲ. ಆಮೇಲೆ ನಾನು ಯಾವಾಗ ಕಾಳವ ಜೋಗ್ತಿ ಜೊತೆ ಸೇರ್ಕೊಂಡು ಕಾರ್ಯಕ್ರಮ ಮಾಡಿದೆ. ಮತ್ತು ಟಿ ವಿಯಲ್ಲೆಲ್ಲ ಕಾರ್ಯಕ್ರಮಗಳು ನೋಡ್ತಾ ಇದ್ರು, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ರು. ಓ ನಮ್ಮ ತಮ್ಮ ನನ್ನ ಮಗ ಒಳ್ಳೆ ಹೆಸರು ಮಾಡ್ದ ಅಂತಂದು ನಮ್ಮಪ್ಪ ನಮ್ಮಮ್ಮನೇ ಬಂದು ಕರ್ಕೊಂಡು ಹೋದ್ರು, ಚೆನ್ನಾಗಿ ಮರ್ಯಾದೆ ಮಾಡ್ತಿದ್ರು. ಅವತ್ತಿಂದ ಇವತ್ತಿನವರೆಗೂ ಭಾಳ ಚೆನ್ನಾಗಿದ್ದೀವಿ ಮನೆಯಲ್ಲಿ, ಅವರು ಚೆನ್ನಾಗಿದ್ದಾರೆ. ನಿಮ್ಮ ತಂದೆ ತಾಯಿನೂ ಬದುಕಿದ್ದಾರಾ? ನಮ್ಮ ತಂದೆ ಇಲ್ಲ ಮೇಡಮ್, ಇಲ್ಲ. 12 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಈಗ ತಾಯಿ ತೀರ್ಕೊಂಡು 8ನೇ ತಿಂಗಳು ನಡೀತಾ ಇದೆ ಮೇಡಮ್. ನಿಮ್ಮ ಅಣ್ಣ ಮತ್ತು ಅತ್ತಿಗೆ ನೀವು ಹೋಗಿ ಅವ್ರ ಜೊತೆಗೆ ಮನೇಲಿ ಇರಬೇಕು ಅಂತ ಕರೆದ್ರೆ ಹೋಗ್ತೀರಾ? ಅಲ್ಲ ಮೇಡಮ್, ಇಷ್ಟು ದಿವಸ ನಾವು ಒಂದು ತಂಡ ಅಂತ ಮಾಡ್ಕೊಂಡಿದ್ದೀನಿ. ನನಗೋಸ್ಕರ ಇರ್ತಕ್ಕಂಥ ಜೀವಗಳಿದಾವೆ ನನ್ನ ಜೊತೆಗೆ. ಅವ್ರನ್ನ ಬಿಟ್ಟು ಅಲ್ಲಿಗೆ ಹೋದ್ರೆ ಏನೋ ಆಗೋಯ್ತು ಹೋಯ್ತು ಬಿಡ್ತು ಜೀವನದಲ್ಲಿ, ಅದು ಮುಖ್ಯ ಅಲ್ಲ. ನನಗೆ
ಇರೋದು ಒಬ್ಬ ತಮ್ಮ ಈಗ. ತಮ್ಮ ತಂಗಿ ಆಗ್ಬಿಟ್ಟಿದಾರಲ್ಲ, ಆದ್ರೂ ಬೇಕಾ? ಆದ್ರೂ ಬೇಕಮ್ಮ, ಹೇಗಿದ್ರೂ ಬೇಕು. ಹೇಗಿದ್ರು ಬೇಕಮ್ಮ. ಪರಿಸ್ಥಿತಿ, ಆವತ್ತಿದ್ದ ಪರಿಸ್ಥಿತಿ ಇವತ್ತಿಲ್ದೇ ಇರಬಹುದು. ಮನುಷ್ಯನಿಗೆ ಬದಲಾಗೋಕೆ ನಾವು ಒಂದು ಸಂದರ್ಭ ಕೊಡ್ಬೇಕು. ನಿಮ್ಮ ಅಣ್ಣ ಅತ್ತಿಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಜೊತೆಗೆ ನೀವು ಅವ್ರ ಮನೆಗೆ ಹೋಗ್ಬೇಕು ಅಂತ ನನಗನ್ಸುತ್ತೆ. ಜಟಕ